ಸಿನಿಮಾದ ಈಗಾಗಲೇ 2 ಹಾಡುಗಳನ್ನು ನೀವು ನೋಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬ್ ಮುಖ್ಯವಾಗಿ ಹೀಗಾಗಿ ಆ 2 ಹಾಡುಗಳು ತುಂಬ ಭರ್ಜರಿಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಅಂತಾರಲ್ಲ ಹಾಗೆ ಹಿಟ್ಟಾಗಿದೆ. ಇವತ್ತು ನೀವು ನೋಡಿದ ಈ ಹಾಡು ಇದು ಕೂಡ ಖಂಡಿತ ಹಿಟ್ಟಾಗುತ್ತೆ ಎನ್ನುವ ಭರವಸೆ ನಂದು. ಏನನ್ನಷ್ಟು ಹಾಡು ನೋಡಿ ನೀವು ಹೇಳ್ಬೋದು, ಪತ್ರಕರ್ತರು ಹೇಳ್ಬೋದು, ಒಂದು ಒಳ್ಳೆಯ ಲವ್ಲಿ ಸಿನಿಮಾ ಇದೆ. ಯಾಕೆಂದರೆ ಇಡೀ ಸಿನಿಮಾ ಪ್ರೀತಿಯ ಸುತ್ತ ಇರುವಂಥ ಸಿನಿಮಾ. ಕಿರಣ್ ಕತೆ ಮಾಡಿಕೊಂಡು ಅಭಿನಯ ಮಾಡುವಂಥದ್ದು ತುಂಬ ಇಂಟಿಮೇಟ್ ಆಗಿರುವಂಥದ್ದು, ಭಾಳ ಹತ್ತಿರ ಆಗುವಂಥದ್ದು, ಇವತ್ತಿನ ಯೂತ್ಸ್ಗೆ ಭಾಳ ಇಷ್ಟ ಆಗುವಂಥ ಒಂದು ಲವ್ ಸ್ಟೋರಿ ಇದು. ತುಂಬ ಚಂದದ ಕತೆ. ಅದನ್ನು ನಮ್ಮ ಕಾಂತಾ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲಿ ಅವ್ರದ್ದೊಂದು ಸ್ಟೈಲ್ ಇದೆ. ಆ ಸ್ಟೈಲಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ ಹಾಡುಗಳೆಲ್ಲ. ಒಳ್ಳೆಯದಾಗಲಿ ಕಿರಣ್ಗೆ ಮತ್ತು ಕಾಂತಾ ಕಣ್ಣಲ್ಲಿಗೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡಲಿ ಅಂತ ಹಾರೈಸ್ತೀನಿ. ಹಾಗೆ ನಿರ್ಮಾಪಕರು ಕೂಡ ಪ್ರದೀಪ್ ಅವರು ಮೊದಲ ಸಿನಿಮಾಗೆ ಅವ್ರಿಗೆ ಜೇಬು ತುಂಬ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆದಮೇಲೆ ಅಂತ ಹೇಳಿದ ಒಳ್ಳೆಯದಾಗಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ ಅವ್ರ ಬಗ್ಗೆ ಮಾತಾಡಲೇಬೇಕು. ಶ್ರೀಧರ್ ಸಂಭ್ರಮ ಅವರು ನಂದು ಕಾಂಬಿನೇಷನ್ ಭಾಳ ಸಿನಿಮಾ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀವಿ ಕಂಪ್ಯಾರಿಟಿವ್ಲಿ. ಆದರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತಾ ಕಣ್ಣಲ್ಲಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ ಅವ್ರಿಗೆ ಅವ್ರು ಭಾಳ ದೊಡ್ಡ ಹಿಟ್ಸ್ ಕೊಟ್ಟಿರೋವಂಥವ್ರು ಈಗಾಗಲೇ. ಸೊ ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನೇ ರಿಲೀಸ್ ಆಗಿದೆ. ಡೆಫಿನೆಟಾಗಿ ಈ ಹಾಡು ತುಂಬ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೆಯದಾಗುತ್ತೆ, ಸಿನಿಮಾಗೆ ಒಳ್ಳೆಯದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೂ ಒಳ್ಳೆಯದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಿ ಚೆನ್ನಾಗಿ ಬ್ಯೂಟಿಫುಲ್. ಇವತ್ತು ನಮ್ಮ ಅಭಿಮಾನಿಗಳು, ನಮ್ಮ ಪ್ರೇಕ್ಷಕರು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನಮಗೆ ನಮ್ಮ 2 ಸಾಂಗ್ ಇವತ್ತೊಂದು ಸಾಂಗ್ ಲಾಂಚ್ ಆಗಿದೆ. ನಿಮ್ಮಿಂದ ತುಂಬ 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 ಥ್ಯಾಂಕ್ಸ್. ಮೊದಲಾಗಿ ಸರ್ ನಮ್ಮ ಸಾಹಿತ್ಯ ಬರೆದವರು ಸರ್, ನಾಯಕರು ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯದು. ನಾನು ಏನು ಹೇಳೋದು ಗೊತ್ತಿಲ್ಲ, ಬಟ್ ನನ್ನಾಗಿ ಶ್ರೀಧರ್ ಈ ಸಂಭ್ರಮ ಸರ್ ತುಂಬ ಮ್ಯೂಸಿಕ್ಕು 2 ಸಾಂಗಿಗಿಂತ ಈ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇತ್ತು. ಬಟ್ ಕೆಲವು ವಿಚಾರದಲ್ಲಿ ಬೇಜಾರಾಗಬೇಡಿ, ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಇದೇ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನಾನು ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಸೊ ನಾನು ಎಕ್ಸ್ಪೆಕ್ಟ್ ಇರಲಿಲ್ಲ ಈ ಥರ ಅರೇಂಜ್ಮೆಂಟ್ ಈ ಥರ ಮಾಡ್ತೀನಿ. ಸುಮ್ಮನೆ ಆಡಿಯೋ ಲಾಂಚ್ ಅಂದ್ಕೊಂಡೆ. ಬಟ್ ನೀವೇನೋ ಬೇರೆ ಲೆವೆಲ್ಗೆ ಸೂಪರ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಮ್ಮ ಡೇ ಬಂದಿಂದನೂ ಸಮೇತ ನಮ್ಮ ಪೂಜೆ ಆದಾಗ ಅಲ್ಲ, ನಾವು ಇದರಲ್ಲಿ ಪೂಜೆ ಮಾಡೋ ಅವಾಗಿದ್ದೀನಿ ಇವತ್ತಿನವರೆಗೂ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ತುಂಬ ನಿಮ್ಮಿಂದ ತುಂಬ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್. ಮೊದಲಿಗೆ ಥ್ಯಾಂಕ್ ಯು ಪ್ರದೀಪ್ ಸರ್. ಒಂದು ಒಳ್ಳೆಯ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟರೆ. ಎಲ್ಲರೂ ಹೇಳಿದಾಗ ಮೊದಲೇ ನಾಡು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತಿತ್ತು. ಯಾವಾಗಲೂ ನಾನು ಕಿರಣ್ ಸರ್ ತುಂಬ ಸರಿ ಫೋನ್ ಮಾಡಿ ಕಾಂತಾಳು ತುಂಬ ಸರಿ ಹೇಳಿದೆ, ಅಣ್ಣ ನೀನೇ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಯಿತು ಅಂತ. ಈಗ ಈ 3 ಹಾಡು ಇದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮೊದಲಿಗೆ ಅಣ್ಣ ನಾಗೇಂದ್ರ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಅಣ್ಣ. ಲಾಸ್ಟ್ ನಾನು ನಿಮ್ಮನ್ನು ದುಬೈಯಲ್ಲಿ ಮೀಟ್ ಮಾಡಿದ್ದು ನಾನು ನೀವು.
ಮತ್ತು ಇವತ್ತು ಸಿಗ್ತಿದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಆಸ್ ಯೂಶುವಲ್ ಯಾವಾಗಲೂ ಬರ್ದಂಗೆ ಮತ್ತು ಇಬ್ಬರು ಬರೋ ವರ್ಷ ಈ ಸಿನಿಮಾಗೆ ದುಬೈ ಸಿನಿಮಾಗ ಕಳೆದ ಸಿನಿಮಾಗಳಿಗೆ ಇಬ್ಬರು ಅವಾರ್ಡ್ ತೊಗೊಂಡಿದ್ವಿ. ಸಂಭ್ರಮ್ ಸರ್ ಸಂಭ್ರಮಿಸ್ಬಿಟ್ಟಿದ್ದೀರ ಇದರಲ್ಲಿ ಎಲ್ಲ ಹಾಡುಗಳನ್ನು. ಚೆನ್ನಾಗಿದೆ ಸರ್. ಕಿರಣ್ ಸರ್, ಹಂಗೆ ಇದು ಯಾವಾಗ ಸರ್ ಟ್ರೈಲರ್ ರಿಲೀಸು? ನಮ್ಮ ಕೆಲಸನೂ ಒಂಚೂರು ಆಚೆ ಬರುತ್ತೆ ಟ್ರೈಲರ್ ಬಂದಾಗ. ಹಾಡುಗಳಲ್ಲಿ ನಮಗೆ ಕೆಲಸ ಎಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ 2 ಸಾಂಗು ತುಂಬ ದೊಡ್ಡ ಹಿಟ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ಲರೂ ಎಲ್ಲ ಕಡೆ ಈ ಸಾಂಗ್ನ ತಲುಪಿಸಿ ನಮ್ಗೆ ಸಪೋರ್ಟ್ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನೋ ಮಾತಾಡೋಣ. ಸೊ ನೀವು ನೋಡಿದ್ದೀರಾ. ಸೊ ಜನಗಳು ಮಾತಾಡಬೇಕು, ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಎಲ್ಲ ಇವತ್ತು ಬೇರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ ಜೋರಾಗಿ ಸೌಂಡ್ ಮಾಡೋಕ್ಕೆ ನಾವು ಬರ್ತೀವಿ. ತುಂಬ ಕಾನ್ಫಿಡೆಂಟಾಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ಮಾಡಿರೋದು. ಯಾಕಂದರೆ ಇವತ್ತಿನ ರೇಷಿಯೋ ಏನಿದೆ ಅಂತ ಗೊತ್ತಿದೆ ನಮಗೆ, ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಲೂ ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶಾರ್ಟ್ ಮಾಡಬೇಕು ಅಂತಲೇ ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಜೂನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ಥರ ನಮ್ಮ ಸಿನಿಮಾ ನಾವು ಬರಬೇಕು ಅಂತಲೇ ರೆಡಿಯಾಗಿದ್ವಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಈ ಸಾಂಗು ಮೇಯ್ನ್ ಹೀರೋ ನನಗೆ ಶ್ರೀಧರ್ ಸರು. ಸೊ ಅವ್ರು ಆ್ಯಸ್ ಯೂಶುವಲ್ ಎಲ್ಲ ಸಾಂಗೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ನನ್ನ ಮೇಲಿರೋ ಪ್ರೀತಿಗೆ ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ನನ್ನ ಪ್ರೊಡ್ಯೂಸರ್ ಸರ್ ಇಲ್ಲಿವರೆಗೂ ಒಂದೊಂದು ಸಾಂಗಿಗೆ ಒಂದೊಂದು ಇವೆಂಟ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಿರೋದು ಒಂದೇ ರೀಸನ್ನು, ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ಮದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದಕ್ಕಿಂತ ಮುಖಾಂತರವಾಗಿ ನನ್ನ ಜರ್ನಿ ಶುರುವಾಯಿತು. ಆನಂತರ ಪ್ರದೀಪ್ ಸರು, ಶ್ರೀಧರ್ ಸರ್ ಜೊತೆಯಲ್ಲಿ ಆಗಲ್ಲ. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನೇ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆಯೇ ಕಥೆ ಇದೆ. ಹಾಡುಗಳ ಮುಖಾಂತರವಾಗಿ ಏನೇನೋ ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದರಲ್ಲಿ ನೋವಿದೆ, ಅದ್ರ ಜೊತೆನಲ್ಲಿ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದಿರುತ್ತೆ. ಇವೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂಥ ಒಂದು ಚಿತ್ರಣ ಲೈಫ್ ಕೂಡ. ಸೊ ಏನು ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರಿಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಅಂದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತಾರೆ, ಅದು ಹೇಗಿರುತ್ತೆ ಅಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ, ಗುರುಗಳೇ ಇದು ಒಂದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಹಿಟ್ ಆಗಲೇಬೇಕು ಅಂತ ಹೇಳಿ ಜೊತೆಯಿಂದ ಕೂತ್ಕೊಂಡು ಅವರ ಸಮಯನ ಸ್ಟುಡಿಯೋದಲ್ಲಿ ಸರ್ ಜೊತೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹುಟ್ಟಿದ್ದೆ ಈ ಲೋಪಳೆ ಹಾಡು ಕೇಳಿ. ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತೂ ಮೊದಲನೇ ಗುರುಗಳು ಭಾಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದ್ರ ಬಗ್ಗೆ ಪ್ರಣವವಾಗಿದೆ. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾವೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ